ಈ ಪ್ರಕಟಣೆಯ ಪುಸ್ತಕವು ಅಂತ್ಯಕಾಲಕ್ಕೆ ಮಾರ್ಗದರ್ಶನ ನೀಡುವಂತ ಒಂದು ಪುಸ್ತಕವಾಗಿದೆ. ವಚನವಾಗಿ ಓದಬೇಕಾಗಿದೆ. ಬಹಳಷ್ಟು ವಿಷಯಗಳು ಅಡಗಿರುವಂತ ಒಂದು ಪುಸ್ತಕವಾಗಿದೆ. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ರೆವಲೇಷನ್ ರಿವೀಲ್ಡ್ ಎಂಬತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಪ್ರಕಟಣೆಯ ಪುಸ್ತಕ ತುಂಬ ಒಂದು ಮುಖ್ಯವಾಗಿರ್ತಕ್ಕಂಥ ಪುಸ್ತಕ. ಅದರಲ್ಲೂ ವಿಶೇಷವಾಗಿ ಕೊನೆಯ ಕಾಲದಲ್ಲಿ ಜೀವಿಸ್ತಾ ಇರತಕ್ಕಂಥ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡುವಂಥ ಒಂದು ಪುಸ್ತಕ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ದೇವರು ಈ ಮಾಧ್ಯಮದ ಮೂಲಕ ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ, ನಿಮ್ಮೆಲ್ಲರನ್ನ ಭೇಟಿಯಾಗುವ ಮೂಲಕ. ನಮ್ಮ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬಂದಿರತಕ್ಕಂಥ ಬೋಧಕರಾದ ರಾಜದಾಸ್ ಮತ್ತು ಬೋಧಕರಾಗಿದ್ದ ಪ್ರಸನ್ನಕುಮಾರ್, ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. 5ನೇ ಅಧ್ಯಾಯ 2ನೇ ವಚನವನ್ನು ಓದಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ ಪಾಸ್ಟರ್ ರಾಜದಾಸ್. ಇದಲ್ಲದೆ ಬಲಿಷ್ಠನಾದ ಒಬ್ಬ ದೇವದೂತನು ಈ ಸುರುಳಿಯನ್ನು ಬಿಚ್ಚುವುದಕ್ಕೂ ಇದರ ಮುದ್ರೆಗಳನ್ನು ಒಡೆಯುವುದಕ್ಕೂ ಯಾವನು ಯೋಗ್ಯನು ಎಂದು ಮಹಾಶಬ್ದದಿಂದ ಸಾರುವುದನ್ನು ಕಂಡೆನು. ನೀವು ಕಳೆದ ಕಾರ್ಯಕ್ರಮದಲ್ಲಿ ಈ ಕೆರೂಬಿಯರು ಮತ್ತು ಸೆರಾಫಿಯರ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ನೀಡಿದ್ದೀರಿ. ಈಗ ಈ ಗಾಬ್ರಿಯೇಲ್ ದೇವದೂತನ ಬಗ್ಗೆ ಸ್ವಲ್ಪ ನೀವು ಮಾಹಿತಿಯನ್ನು ಕೊಟ್ಟರೆ ಇದೊಂಥರ ಮುನ್ನುಡಿ ಆಗುತ್ತೆ. ಈ ಒಂದು ನಮಗೆ ಚೆನ್ನಾಗಿ ಗೊತ್ತಿದೆ, ದೇವರ ಸನ್ನಿಧಾನದಲ್ಲಿ ಇದ್ದಂಥ ಪ್ರಕಾಶಮಯದ ದೇವದೂತ ಯಾರು? ಲೂಸಿಫರ್. ಲೂಸಿಫರನ್ನು ದೇವರಿಗೆ ಆಪ್ತ ಸಹಾಯಕನಾಗಿದ್ದ, ಆತನೇ ದೇವರಿಗೆ ಸಂದೇಶ ವಾಹಕನಾಗಿದ್ದ, ದೇವರ ಸನ್ನಿಧಾನದಿದ್ದ, ದಗದಗಿಸಿನ ಉರಿಯುವ ಬೆಂಕಿಯ ಮಧ್ಯದಲ್ಲಿ ಅವನು ತಿರುಗಾಡ್ತಾ ಇದ್ದ ಅಂತ ಎಜಿಕೇಲ್ ಪುಸ್ತಕ, ಏಷ್ಯನ್ ಪುಸ್ತಕದಲ್ಲಿ ಲೂಸಿಫರ್ನ ಬಗ್ಗೆ ಹೇಳ್ತಾ ಇದೆ. ಆತನು ಭಾಳ ಪ್ರಾಮುಖ್ಯವಾದ ವ್ಯಕ್ತಿಯಾಗಿದ್ದ. ಆದರೆ ಆತನಲ್ಲಿ ಗರ್ವ, ಅಹಂಕಾರ ಬಂದು ದೇವರಿಗೆ ಪ್ರತಿಭಟಿಸ ಪ್ರಯುಕ್ತವಾಗಿ ದೇವರು ಅವನ ಪರಲೋಕದಿಂದ ಅವನ್ನ ದೊಬ್ಬದ ಅಂತ ಶಾಸ್ತ್ರ ಹೇಳ್ತಾ ಇದೆ. ಆತನ ಸ್ಥಾನ ಕಳ್ಕೊಂಡ್ಮೇಲೆ ಮತ್ತೆ ರೀಪ್ಲೇಸ್ ಮಾಡಬೇಕಲ್ಲ, ಆ ಪ್ರಯುಕ್ತವಾಗಿ ದೇವರು ಲೂಸಿಫರ್ನ ಸ್ಥಳದಲ್ಲಿ ಗೆಬ್ರಿಯಲ್ನನ್ನು ಸ್ಥಾಪಿಸಿ ಆತನಿಗೆ ಆ ಒಂದು ಅವಕಾಶವನ್ನು ಕೊಡ್ತಾನೆ. ಲೂಸಿಫರ್ಗಿದ್ದಂಥ ಅವಕಾಶ ಈಗ ಗೆಬ್ರಿಯಲ್ನದಾಗಿದೆ. ಆತನು ಪ್ರಧಾನ ದೂತ, ಆತನು ಎಲ್ಲ ದೂತರಿಗೆ ನಾಯಕನಾಗಿದ್ದಾನೆ. ಈ ಸ್ಥಾನ ಗೇಬ್ರಿಯಲ್ಗೆ ಸಿಕ್ಕಿದೆ ಎಂಬುದಾಗಿ ಮುಂದೆ ನಾವು ಹೋಗ್ತೇವೆ. ಈಗ ಅನೇಕ ಸಾರಿ ಹೊಸ ಒಡಂಬಡಿಕೆಯಲ್ಲಿ ಮರಿಯಳಿಗೆ ದೂತರು ಕಾಣಿಸ್ಕೊಳ್ತಾರೆ. ಯಾರು? ಗೇಬ್ರಿಯಲ್ ದೂತ. ಮತ್ತೆ ಯೋಸೇಫನಿಗೂ ಸಹ ಕಾಣಿಸ್ಕೊಳ್ತಾನೆ, ಅದೇ ದೂತ. ಸೊ ಈ ಗೇಬ್ರಿಯಲ್ ದೂತನಿಗೆ ದೇವರು ಭಾಳ ಶಕ್ತಿಯನ್ನು ಕೊಟ್ಟಿದ್ದಾನೆ, ಭಾಳ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾನೆ. ಆ ಪ್ರಧಾನ ದೂತನೇ ಇವತ್ತು ಆ ಸುರುಳಿಯನ್ನು ಬಿಚ್ಚಲಿಕ್ಕೆ ಯಾರು ಯೋಗ್ಯನೇ ಎಂಬ ಮಹಾಶಬ್ದದಿಂದ ಕೇಳೋದನ್ನು ನಾವು ಇಲ್ಲಿ ಓದ್ತೇವೆ. ಪ್ರಶ್ನೆ ಇದು ಅಧಿಕ ಪ್ರಸಂಗಿತನ ಅನ್ಕೋಬೇಡಿ. ಸೊ ನಂಬರ್ 1, ನಂಬರ್ 2, ನಂಬರ್ 3 ಇದ್ದಾರೆ ಈಗಾಗಲೇ ತಂದೆ, ಮಗ, ಪವಿತ್ರಾತ್ಮ. ಗೇಬ್ರಿಯಲ್ನಿಗೆ 4ನೇ ಸ್ಥಾನ ಕೊಟ್ಟರೆ ಅದು ಸರಿನಾ ತಪ್ಪ? ಇಟ್ ಇಸ್ ಟೂ ಮಚ್ ಆಫ್ ಅ ಟಾಕಿಂಗ್. ದೇವರ ದೃಷ್ಟಿಯಲ್ಲಿ ಎಲ್ಲರಿಗೂ ಗೌರವ ಕೊಡ್ತಾರೆ, ಎಲ್ಲರಿಗೂ ಸ್ಥಾನಮಾನ ಇದೆ. ಆ ಸ್ಥಾನಮಾನವನ್ನು ಉಳಿಸ್ಕೊಳ್ಳೋಂಥ ಅರ್ಹತೆ ನಿಮಗಿದೆಯೋ ಇಲ್ಲ ಎಂಬುದಾಗಿ ಯೋಚನೆ ಮಾಡಬೇಕು. ಮೊದಲನೇದಾಗಿ ಬೋಧಕರಾದ ರಾಜದಾಸ ಹೇಳಿದಾಗೆ ಯಾರು ಕೊಡಲ್ಪಟ್ಟಿತ್ತು? ಲೂಸಿಫರ್ನ ಕೊಡಲ್ಪಟ್ಟಿತ್ತು. ಈಗ ಒಬ್ಬ ನಾಯಕನು ಇಲ್ಲ ಅಂದಮೇಲೆ ಅದು ರೀಪ್ಲೇಸ್ಮೆಂಟ್ ಬೇಕಲ್ಲ. ಹೌದು, ಇದು ಈಗ ರೀಪ್ಲೇಸ್ಮೆಂಟ್ ಆಗಿದೆ, ಅವ್ರಿಗೆ 4ನೇ ಸ್ಥಾನ ಕೊಡ್ಬೋದಾ ಅಂತ ಕೇಳ್ತಾ ಇದ್ದೀನಿ. ಖಂಡಿತವಾಗಿ ಕೊಡ್ಬೋದು. ಆ ದೇವರ ದೃಷ್ಟಿಯಲ್ಲಿ ಸರಿ ಕಂಡಾಗ ನಾವು ಅದನ್ನು ಪ್ರಶ್ನೆ ಮಾಡುವ ಒಂದು ಅವಶ್ಯಕತೆ ಇಲ್ಲ, ಅರ್ಹತೆಯೂ ಇಲ್ಲ. ಇನ್ನೊಂದು ಏನಂದ್ರೆ ಒಂದೊಂದು ಗಮನಿಸಿ, ಈ 5ನೇ ಅಧ್ಯಾಯ 1ನೇ ವಚನದಲ್ಲಿ ಈತನನ್ನ ಏನಂತ ಕರೀತಾ ಇದೆ? ಬಲಿಷ್ಠವಾದ ದೇವದೂತನು ಎಂಬುದಾಗಿ. ಅಂದರೆ ದೇವದೂತರಿಗಳಿಗೆಲ್ಲರಿಗೂ ನಾಯಕನಾಗಿರ್ತಕ್ಕಂಥವನು. ಲೂಸಿಫರನು ಆ ಸ್ಥಾನವನ್ನ ಬಿಟ್ಟು ತಾನು ತನ್ನದೇ ಸಾಮ್ರಾಜ್ಯವನ್ನು ಕಟ್ಟಿಕೊಂಡ. ಆದರೆ ಗೆಬ್ರಿಯಲಿನಿಗೆ ಆ ಸ್ಥಾನಮಾನವನ್ನು ಕೊಟ್ಟಾಗ ಅದನ್ನು ಉಳಿಸ್ಕೊಂಡಿದ್ದಾನೆ. ದೇವರು ಹೇಳಿದ ಹಾಗೆ ಕೇಳ್ತಾ ಇದ್ದಾನೆ. ದೇವರಿಗೆ ಯಾವ ಸಮಯದಲ್ಲೂ ಅಗೌರವವನ್ನು ತರ್ತಾ ಇಲ್ಲ. ಈ ಬಲಿಷ್ಠವಾದ ದೇವದೂತನು ಕೆಲವು ಸಾರಿ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ಆತನ ಶಕ್ತಿ ಕಾಣ್ತಾ ಇದೆ, ಆತನ ಬಲವನ್ನು ನಾವು ನೋಡ್ಬೋದು. ಆತನಿಗೆ ಸಾನೆ ಈ ಒಂದು
ಬಲಿಷ್ಠವಾದ ಶಕ್ತಿ. ಪ್ರಕಟಣೆ 10ನೇ ಅಧ್ಯಾಯ 1ನೇ ವಚನದಲ್ಲೂ ಸಹ ಗಮನಿಸ್ತೇವೆ. ತರುವಾಯ ಮತ್ತೊಬ್ಬ ಬಲಿಷ್ಠ ದೇವದೂತನು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು, ಅವನು ಮೇಘವನ್ನು ಧರಿಸಿಕೊಂಡಿದ್ದನು. ಅಂದ್ರೆ ಇದು ಈ ಬಲಿಷ್ಠವಾದ ದೇವದೂತನ ಭಾಷೆಗಳಲ್ಲಿ ಅನೇಕ ಸಾರಿ ನಾವು ಬೇರೆ ಬೇರೆ ಕಡೆ ವಿಧ ವಿಧವಾಗಿ ಉಪಯೋಗ ಮಾಡ್ತಾ ಇದ್ವಿ. ಇಲ್ಲಿ ಗಬ್ರಿಯೇಲನಿಗೆ ಆತನು ಮೊದಲನೇ ಕೆರೂಬಿಯನು, ಸ್ಥಾನಮಾನವನ್ನು ಹೊಂದಿದಂಥ ಕೆರೂಬಿಯನು, ಪ್ರವಾದನೆಯ ಕೆರೂಬಿಯನು, ಆತನು ಕ್ರಿಸ್ತನಿಂದ ಆರಿಸಲ್ಪಟ್ಟಂತ ಕೆರೂಬಿಯನು. ಪ್ರಕಟಣೆ ಪುಸ್ತಕದಲ್ಲಿ ಆತನ ಬಗ್ಗೆ ಇಷ್ಟೊಂದು ವೈಶಿಷ್ಟ್ಯತೆಯನ್ನು ನಮಗೆ ಕೊಡುವಾಗ ನಾವು ದೇವರು ಆತನನ್ನು ಆರಿಸಿಕೊಂಡಿದ್ದಾನೆ. ಆತನ ಮೂಲಕವಾಗಿ ಒಂದು ಪ್ರಶ್ನೆಯನ್ನ ಮೂಡ್ತಾ ಇದೆ, ಯಾರು ಯೋಗ್ಯರು ಈ ಪುಸ್ತಕವನ್ನ ತೆಗೀಲಿಕ್ಕೆ ಎಂಬುದಾಗಿ. ಆತನ ಮೂಲಕವಾಗಿ ಬಂದಂತ ಪ್ರಶ್ನೆ ಯೇಸು ಸ್ವಾಮಿಯ ಮೂಲಕವಾಗಿ ಉತ್ತರವು ನಮಗೆ ಸಿಗುವಂಥದ್ದಾಗಿದೆ. ಸೊ ಗೆಬ್ರಿಯೇಲ್ ದೇವದೂತ ಈಗ ಲೂಸಿಫರನ ಸ್ಥಾನವನ್ನು ತೆಗೆದುಕೊಂಡಿದ್ದಾರೆ. ಸೊ ದೇವರ ನೇರವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಗೇಬ್ರಿಯೇಲ್ ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಹೊಸ ಒಡಂಬಡಿಕೆಯಲ್ಲಿ ಮತ್ತು ಹಳೆ ಒಡಂಬಡಿಕೆಯಲ್ಲಿ ಬಹಳಷ್ಟು ಸ್ಥಳಗಳಲ್ಲಿ, ಅದರಲ್ಲೂ ಚರಿತ್ರೆಯ ಮುಖ್ಯವಾಗಿರ್ತಕ್ಕಂಥ ಪ್ರಸಂಗಗಳೆಲ್ಲ ಗೇಬ್ರಿಯೇಲ್ ಇದ್ದಾನೆ. ಏನಂತೀರ ಪ್ರಸಾದ್? ಖಂಡಿತವಾಗಿ ಅದಕ್ಕೇನೆ ಆ ಪ್ರಧಾನ ದೂತನು ಪ್ರಧಾನ ಕೆಲಸ ಮಾಡಲಿಕ್ಕೆ ದೇವರ ಆತನನ್ನೇ ಉಪಯೋಗಿಸ್ತಾ ಇದ್ದಾನೆ. ಓಕೆ, ಮುಂದೆ ಹೋಗೋಣ. ನಾವು ಈ ಒಂದು 3ನೇ ವಚನವನ್ನು ಓದಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಆ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಪರಲೋಕದಲ್ಲಿ ಆಗಲಿ ಭೂಮಿಯಲ್ಲಿ ಆಗಲಿ ಭೂಮಿಯ ಕೆಳಗಲಾಗಲಿ ಯಾವನಿಗೂ ಶಕ್ತಿ ಇರಲಿಲ್ಲ. ಸೊ ಈ ಒಂದು ಪುಸ್ತಕವನ್ನು ತೆರೀಲಿಕ್ಕೆ ಯಾರ ಹತ್ರನೂ ಶಕ್ತಿ ಇಲ್ಲ. ಯಾವ ಶಕ್ತಿ ಇದು? ಆತ್ಮಿಕ ಶಕ್ತಿನ ಅಥವಾ ಶಾರೀರಿಕವಾಗಿರ್ತಕ್ಕಂಥ ಶಕ್ತಿನ? ಖಂಡಿತವಾಗಿಯೂ ಆತ್ಮಿಕ ಶಕ್ತಿ ಆಗಿರಬೇಕೆ ಹೊರತು ಶಾರೀರಿಕವಾಗಿ ಎಷ್ಟು ಬಲಿಷ್ಠರಾಗಿದ್ದರೂ ಸಹ ಈ ಪುಸ್ತಕದ ಬಳಿಯಲ್ಲಿ ಹೋಗ್ಲಿಕ್ಕೂ ಸಹ ಯೋಗ್ಯತೆ ಇರಲಿಕ್ಕೆ. ಸೊ ಖಂಡಿತವಾಗ್ಲೂ ಇದೊಂದು ಆತ್ಮಿಕ ಶಕ್ತಿ. ಇದರ ಬಗ್ಗೆ ಇನ್ನೂ ಸ್ವಲ್ಪ ಆಳವಾಗಿ ನಾವು ಹೋಗೋಣ. ಈಗ ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ವಿರಾಮದ ನಂತರ ಈ ಬಲಶಾಲಿಯಾಗಿರ್ತಕ್ಕಂಥ ವ್ಯಕ್ತಿ ಯಾರು ಎಂಬತಕ್ಕಂಥದ್ದನ್ನು ನೀವು ವಿವರಿಸಬೇಕು. ಅಲ್ಲಿವರೆಗೂ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ತೀವಿ. ನಿಮ್ಮ ಸತ್ಯವೇದಗಳನ್ನು ತೆರೆದಿದ್ದೀರಾ ಅಂತ ನಮ್ಮ ನಂಬಿಕೆ, ಒಂದು ಪುಸ್ತಕ ಇಟ್ಕೊಂಡಿದ್ದೀರಾ ಅಂತ ನನ್ನ ನಂಬಿಕೆ, ಒಂದು ಪೆನ್ ಅಥವಾ ಪೆನ್ಸಿಲ್ ಇಟ್ಕೊಂಡಿದ್ದೀರಾ ಅಂತ ನನ್ನ ನಂಬಿಕೆ. ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ ಈ ವಿರಾಮವನ್ನು ಉಪಯೋಗಿಸ್ಕೊಳ್ಳಿ. ಒಂದು ಬುಕ್ಕು, ಬೈಬಲು, ಪೆನ್ಸಿಲನ್ನು ತೆಗೆದುಕೊಳ್ಳಿ. ವಿರಾಮದ ನಂತರ ನಿಮ್ಮನ್ನು ನಾನು ನೋಡ್ತೇನೆ. ಮರಳಿ ಸ್ವಾಗತ. ಬನ್ನಿ ಚರ್ಚೆ ಮುಂದುವರಿಸ್ಕೊಂಡು ಹೋಗೋಣ. ಪಾಸ್ಟರ್ ರಾಜದಾಸ್, ಪರಲೋಕದಲ್ಲೂ ಇಲ್ಲ, ಭೂಮಿಯಲ್ಲೂ ಇಲ್ಲ, ಭೂಮಿಯ ಒಳಗೂ ಯಾರೂ ಇಲ್ಲ. ಈ ಪುಸ್ತಕವನ್ನು ತೆರೆಯುವಂಥ ಶಕ್ತಿ ಅವರಲ್ಲಿ ಇಲ್ಲ ಅಂತ ನಾವು ನೋಡ್ತೀವಿ. ಮೊದಲನೇದಾಗಿ ವಿರಾಮಕ್ಕೆ ಹೋಗುವ ಮುನ್ನ ಫಸ್ಟ್ ಪ್ರಶ್ನೆ ಅವ್ರು ಹೇಳಿದ್ರು, ಇದು ಆತ್ಮಿಕವಾಗಿರ್ತಕ್ಕಂಥ ಒಂದು ಬಲ, ಶಾರೀರಿಕವಾಗಿರ್ತಕ್ಕಂಥ ಬಲವಲ್ಲ. ಸೊ ಇದನ್ನು ವಿವರಿಸಿ. ಈ ಒಂದು ಸುರುಳಿಯನ್ನು ಬಿಚ್ಚಲಿಕ್ಕೆ ಯೋಗ್ಯನು ಪರಲೋಕದಲ್ಲೇ ಇರಲಿಲ್ಲ ಅಂತ ಹೇಳಿದ್ರೆ ಯೋಚನೆ ಮಾಡಬೇಕಾಗಿದೆ. ಅಲ್ಲಿರ್ತಕ್ಕಂಥ ಜೀವಿಗಳಲ್ಲಿ ಯಾರಿಗೂ ಆ ಒಂದು ಅರ್ಹತೆ ಇರಲಿಲ್ಲ ಅಂತ. ಆ ಅರ್ಹತೆ ಇದ್ದದ್ದು ಒಬ್ಬರಿಗೇನೆ ಯಜ್ಞದ ಕುರಿಯಾಗಿ ವಧಿಸಲ್ಪಟ್ಟಂಥ ಕುರಿ ಯೇಸು ಕ್ರಿಸ್ತನಿಗೆ ಮಾತ್ರ. ಯಾಕಂದರೆ ಆತನು ಪಾಪಿಗಳ ಮಧ್ಯೆಯಲ್ಲಿದ್ದು ಪಾಪ ಮಾಡದೆ ಪಾಪವನ್ನು ಜಯಿಸಿದಂಥ ವ್ಯಕ್ತಿ. ಪರಿಶುದ್ಧ ಸ್ಥಳದಲ್ಲಿ ಪರಿಶುದ್ಧ ಇರೋದು ಭಾಳ ಸುಲಭ, ಆದರೆ ಅಪರಿಶುದ್ಧ ಸ್ಥಳದಲ್ಲಿ ಪರಿಶುದ್ಧರನ್ನು ನಿಲ್ಲಿಸಿ ದೇವ್ರನ್ನ ಮಹಿಮೆ ಪಡಿಸ್ತವರು ಯೇಸು ಸ್ವಾಮಿ. ಆತನು ಸೈತಾನನನ್ನು ಸೋಲಿಸಿ ಶಿಲ್ಬೆಯ ಮೇಲೆ ಜೀವನ ಗಳಿಸಿ ಮಾನವರ ಪಾಪಕ್ಕಾಗಿ ಸತ್ತಂಥ ವ್ಯಕ್ತಿ. ಅವರ ಪರಿಶುದ್ಧ ರಕ್ತದಿಂದ ಎಲ್ಲರ ಮಾನವರ ಪಾಪವನ್ನು ತೊಳೆದು ಸ್ವಾಮಿಗೆ ಹೋಗಿ ತಮ್ಮನ್ನು ಕೊಟ್ಟಂಥ ಜವಾಬ್ದಾರಿ ನಿಭಾಯಿಸಿದ್ದೇನೆ. ಆತನ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಸ್ವಾಮಿ ತನ್ನ ತಂದೆಯ ಚಿತ್ತವನ್ನು ನೆರವೇರಿಸಬೇಕಾಗಿ ಆತನೊಬ್ಬನೇ ಹರನು ಯೋಗ್ಯನು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಅದಕ್ಕೇ ಪ್ರಧಾನ ದೂತ ಹೇಳ್ತಾನೆ, ಬಲಿಷ್ಠ ದೇವದೂತ ಒಬ್ಬ ಹಿರಿಯ ಹೇಳ್ತಾನೆ. ಯಾರಿಗೆ? ಯೋಹಾನನಿಗೆ. ಯೋಹಾನ್ ಅಳ್ತಾ ಇರ್ತಾನೆ, ಹಾಗಾದ್ರೆ ಯಾರು ಯೋಗ್ಯರಿಲ್ವಾ? ಆಗ ಸುರುಳಿ ಬಿಚ್ಚಿದೆ ಹೆಂಗೆ ಗೊತ್ತಾಗುತ್ತೆ ಸತ್ಯ ಅಂತೇಳೋ ಚಿಂತೆ ಮಾಡಬೇಡ, ದುಃಖಿಸಬೇಡ. ಒಬ್ಬ ಇದ್ದಾನೆ, ಆತನೇ ಯೂದ ಕುಲದ ಸಿಂಹ. ಆತನು ಜಯಿಸಿದ್ದಾನೆ. ಯಾರನ್ನು ಜಯಿಸಿದ್ದಾನೆ? ಸೈತಾನ ಜಯಿಸಿದ್ದಾನೆ.
ಪಾಪದ ಮೇಲೆ ಜಯ ಗಳಿಸಿದ್ದಾನೆ, ಆತನ ಹರ್ಯನಾಗಿದ್ದಾನೆ, ಆತನಿದ್ದಾನೆ, ನೀನು ದುಃಖ ಪಡಬೇಡ ಅಂತ ಹೇಳಿದಾಗ ಆತನಿಗೆ ಸಮಾಧಾನ ಆಗುತ್ತೆ. ಆ ಸುರುಳಿ ಬಿಚ್ಚಲಿಕ್ಕೆ ಒಬ್ರಿದ್ದಾರಲ್ಲಪ್ಪ ನನ್ನ ಪರವಾಗಿ, ಇಲ್ಲಾಂದರೆ ನಮಗೆ ರಕ್ಷಣೆ ಇರಲಿಲ್ಲ ಮತ್ತು ಬಿಡುಗಡೆನೂ ಇರಲಿಲ್ಲ, ಮತ್ತು ಯಾವುದೇ ಕಾರಣಕ್ಕೂ ಒಂದು ಸ್ವತಂತ್ರನೂ ಇರಲಿಲ್ಲ. ಇವತ್ತು ಕ್ರಿಸ್ತನ ಮುಖಾಂತರ ನಮಗೆ ಆ ಸ್ವತಂತ್ರ ಇದೆ. ಯಾವ ಸ್ವತಂತ್ರ? ದೇವರ ಮಕ್ಕಳಾಗುವಂಥ ಒಂದು ಹಕ್ಕು, ಸ್ವತಂತ್ರವನ್ನು ದೇವರು ಕ್ರಿಸ್ತನ ಮುಖಾಂತರ ಕಲ್ಪಿಸ್ಕೊಟ್ಟಿದ್ದಾನೆ. 2 ವಚನಗಳನ್ನು ನಾವು ಓದೋಣ ಪಾಸ್ಟರ್ ರಾಜದಾಸ್. ಮೊದಲನೇದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 41:28 ದಯವಿಟ್ಟು ಓದಿ. ಹೇಳುತ್ತೆ, ನಾನು ನೋಡಲು ಇವರಲ್ಲಿ ಸಮರ್ಥರು ಯಾರೂ ಇಲ್ಲ, ನಾನು ಪ್ರಶ್ನೆ ಮಾಡಿದರೆ ಒಂದು ಮಾತನ್ನಾದರೂ ಹೇಳಬಲ್ಲ ಆಲೋಚಕನೂ ಇಲ್ಲವೇ ಇಲ್ಲ. ಆಹಾ, ಇವರೆಲ್ಲ ಮಾಯೆ, ಇವರ ಕಾರ್ಯಗಳು ಶೂನ್ಯ, ಇವರ ಹೆರಕದ ಬೊಂಬೆಗಳ ಗಾಳಿಯೇ ಹಾಳೆ. ಪಾಸ್ಟರ್ ಪ್ರಸನ್ನ ಅವರೇ, ರೋಮಾಪುರದವರು ಕೂಡ ಒಂದು ತುಂಬ ಸಮೀಪವಾಗಿರ್ತಕ್ಕಂಥ ಅರ್ಥಭರಿತವಾಗಿರ್ತಕ್ಕಂಥ ಒಂದು ವಚನ ಇದೆ. 3ನೇ ಅಧ್ಯಾಯ 9-12 ಓದಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಹಾಗಾದರೆ ಏನು ಹೇಳಬೇಕು? ನಾವು ಅನ್ಯರಿಗಿಂತ ಉತ್ತಮ ಸ್ಥಾನದಲ್ಲಿದ್ದೇವೋ? ಎಷ್ಟು ಮಾತ್ರಕ್ಕೂ ಇಲ್ಲ. ಯಹೂದ್ಯರೇ ಆಗಲಿ ಗ್ರೀಕರೇ ಆಗಲಿ ಎಲ್ಲರೂ ಪಾಪಕ್ಕೆ ಒಳಬಿದ್ದವರೆಂದು ಮೊದಲೇ ತೋರಿಸಿಕೊಟ್ಟಿದ್ದಾನಲ್ಲ. ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ. ಅವು ಯಾವೆಂದರೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆಯುಳ್ಳವನೂ ಇಲ್ಲ, ದೇವರನ್ನು ಹುಡುಕುವವನೂ ಇಲ್ಲ, ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರಾದರೂ ಒಳ್ಳೆಯದನ್ನು ಮಾಡುವವನೂ ಇಲ್ಲ, ಒಬ್ಬನಾದರೂ ಇಲ್ಲ. ತುಂಬ ಗಂಭೀರವಾಗಿರ್ತಕ್ಕಂಥ ಒಂದು ವಚನ ಪಾಸ್ಟರ್ ಪ್ರಸನ್ನ. ಖಂಡಿತವಾಗಿಯೂ ಇದನ್ನು ಯಾಕೆ ಇಷ್ಟು ಒತ್ತು ಕೊಟ್ಟು ಈ ವಚನದಲ್ಲಿ ಹೇಳ್ತಾರೆ ಅಂದರೆ, ಆ ಒಂದು ಸುರುಳಿ ಎಷ್ಟು ಗಂಭೀರವಾದದ್ದು, ಅದನ್ನು ಸಾಧಾರಣವಾದಂಥ ಯಾವ ಮನುಷ್ಯನೂ ಸಹ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಇಷ್ಟೇ, ಪೌಲನು ಹೇಳ್ತಕ್ಕಂಥದ್ದು, ನೀತಿವಂತನೂ ಒಬ್ಬನೂ ಇಲ್ಲ. ನಮ್ಮಲ್ಲಿ ಏನು ತಿಳುವಳಿಕೆ ಇದೆ, ನಮ್ಮಲ್ಲಿ ಏನು ಅರ್ಥ ಮಾಡ್ಕೊಳ್ತೀವಿ, ಜ್ಞಾನ ಇದೆ, ಇದು ಸಾಲೋದಿಲ್ಲ. ದೇವರನ್ನು ಹುಡುಕುವವನು ಸಹ ಒಬ್ಬನೂ ಇಲ್ಲ. ಎಲ್ಲರೂ ತಮ್ಮ ತಮ್ಮ ಹಾದಿಗಳನ್ನು ಹಿಡಿತಾ ಇದ್ದಾರೆ. ಪ್ರವಾದಿಯಾದ ಯೆಶಾಯನಲ್ಲಿ ಹೇಳುವ ಹಾಗೆ ಅಲ್ಲಿ ಸಲಹೆ ಕೊಡ್ತಕ್ಕಂಥವನು ಒಬ್ಬನೂ ಇಲ್ಲ. ಇದನ್ನೇನು ಮಾಡಬೇಕೆಂಬುದಾಗ ಒಬ್ಬರಿಲ್ಲ. ಈಗ ಇಷ್ಟೊಂದು ಜನ ಕೂತ್ಕೊಂಡಿದ್ದೀವಿ, ಯಾರಾದರೂ ಒಂದು ಒಳ್ಳೆ ಸಲಹೆ ಕೊಡ್ರಪ್ಪ ಅಂದರೆ ಯಾರು ಕೊಡದೇ ಇರುವಾಗ ಅದು ಮೌನ. ಇದರ ಗಂಭೀರತೆ ಏನಪ್ಪ ಅಂದರೆ, ಎಲ್ಲರೂ ತಮ್ಮ ತಮ್ಮ ಹಾದಿಗಳನ್ನು ಹಿಡಿದುಕೊಂಡು ಹೋಗಿದ್ದಾರೆ. ಆ ಸುರುಳಿಯನ್ನು ಮುಟ್ಟತಕ್ಕಂಥ ಯೋಗ್ಯತೆ ಯಾರಿಗೂ ಇಲ್ಲ. ಅದನ್ನು ಮುಟ್ಟಲಿಕ್ಕೆ ಒಬ್ಬರು ಮಾತ್ರ ಯೋಗ್ಯರು ಎಂಬುದನ್ನು ನಾವು ಈಗಾಗಲೇ ಕಲ್ತ್ಕೊಂಡಿದ್ದೇವೆ. ಆದರೆ ಬಹಳ ಪ್ರಾಮುಖ್ಯವಾಗಿ ತಿಳ್ಕೊಳ್ಬೇಕು, ಪರಲೋಕದಲ್ಲಾಗಲಿ ಭೂಲೋಕದಲ್ಲಾಗಲಿ ಯಾರು ಸಹ ಆ ಸುರುಳಿಯನ್ನು ತೆರಿಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ. ಇದನ್ನು ನೋಡಿ ದುಃಖ ಆಗ್ತದಂತೆ. ನಾನು ದುಃಖ ಪಡ್ತಾ ಇದ್ದೇನೆ, ಯಾಕೆಂದರೆ ಯಾರು ಅದನ್ನು ತೆಗಿಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದನ್ನು ಏನು ಮಾಡಲಿಕ್ಕೆ ಸಾಧ್ಯ ಎಂಬುದನ್ನು ಇಡೀ ಲೋಕದಲ್ಲಿ, ಅಂದರೆ ಇಡೀ ಪರಲೋಕದಲ್ಲಿ ಎಂಬುದಾಗಿ ಹೇಳುವಾಗ ಎಲ್ಲ ದೇವದೂತರನ್ನು ಪರಿಶೀಲನೆ ಮಾಡಿಕೊಂಡು ಬಂದಾಗ ಆ ದೇವದೂತರು ಸಹ ಆ ಪುಸ್ತಕವನ್ನು ತೆರಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಉದಾಹರಣೆಗೆ ಅದನ್ನೇ ಯೇಸು ಸ್ವಾಮಿಯ ಒಂದು ಮರಣದ ವಿಷಯದಲ್ಲಿ ಗುರುತಿಸಿಕೊಂಡಾಗ, ಯೇಸು ಸ್ವಾಮಿಯನ್ನು ಹೊರತುಪಡಿಸಿ ಯಾವ ದೇವದೂತರು ಸಹ ಆ ಒಂದು ಸ್ಥಾನವನ್ನು ಪಡೀಲಿಕ್ಕೆ ಯೋಗ್ಯರಾಗಿರಲಿಲ್ಲ. ಕ್ರಿಸ್ತನು ಮಾತ್ರ ಸಾಯಬೇಕಾಗಿತ್ತು. ದೇವದೂತರು ಪರಿಪೂರ್ಣರಾಗಿದ್ದಾರೆ, ಅವರು ಸ್ಥಾನವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ವಿಮೋಚನೆ ಮಾಡಲಿಕ್ಕೆ ವಿಮೋಚಕನು ಮಾತ್ರ ಬರಲಿಕ್ಕೆ ಸಾಧ್ಯ. ಹಾಗೆಯೇ ಈ ಪುಸ್ತಕವನ್ನು, ಈ ಸುರುಳಿಯ ಗಾಂಭೀರ್ಯತೆ ಎಷ್ಟಿದೆ ಎಂಬುದಾಗಿ ಹೇಳುವಾಗ ಅದರ ಹತ್ತಿರಕ್ಕೂ ಹೋಗ್ಲಿಕ್ಕೂ ಸಹ ನಮ್ಗೆ ಯೋಗ್ಯತೆ ಇರಬೇಕು. ಈಗ ಉದಾಹರಣೆಗೆ ನಾವು ಹೇಳ್ತೀವಲ್ವ, ಈ ಸತ್ಯವೇದವನ್ನು ನಾವು ಓದುವಾಗ ನಾವು ಶುದ್ಧರಾಗಬೇಕು. ನಮ್ಮ ಕೈ ಕಾಲುಗಳನ್ನು ಶುದ್ಧ ಮಾಡಿಕೊಳ್ಬೇಕು, ನಮ್ಮ ಮನಸ್ಸುಗಳನ್ನು ಶುದ್ಧ ಮಾಡಿಕೊಳ್ಬೇಕು. ಈಗ ಇತರ ಧರ್ಮಗಳನ್ನು ನಾವು ತೆಗೆದುಕೊಳ್ಳುವಾಗ ಅವರು ತಮ್ಮ ಒಂದು ಪವಿತ್ರ ಗ್ರಂಥಕ್ಕೆ ಎಷ್ಟು ಗೌರವವನ್ನು ಕೊಡ್ತಾರೆ ಎಂಬುದಾಗಿ ಹೇಳುವಾಗ, ಕ್ರೈಸ್ತರಾದ ನಾವು ನಮ್ಮ ನಿಜ ದೇವರು, ಜೀವಿಸುವ ದೇವರು, ನಮ್ಮನ್ನು ಕಾಪಾಡುವ ದೇವರು, ರಕ್ಷಿಸುವ ದೇವರು, ಬರುವಾತನು, ಇಷ್ಟೊಂದು ಗುಣಗಳುಳ್ಳಂಥ ನಮ್ಮ ದೇವರ ಒಂದು ಪುಸ್ತಕವನ್ನು ನಾವು ಎಷ್ಟು ಗೌರವಿಸಬೇಕು. ಯಾಕೆಂದರೆ ಇದು ಏನಂತೇವೆ ನಾವು,
ಸತ್ಯವೇದ ಎಂಬುದಾಗಿ ಹೇಳ್ತೇವೆ. ಇನ್ನೊಂದು ಕಡೆ ಅದನ್ನ ಲಿವಿಂಗ್ ಬೈಬಲ್ ಎಂಬುದಾಗಿ ಹೇಳ್ತಾರೆ, ಪರಿಶುದ್ಧ ಗ್ರಂಥ ಎಂಬುದಾಗಿ ಹೇಳ್ತೇವೆ. ಇದನ್ನು ಅಪವಿತ್ರ ಮಾಡ್ಕೊಳ್ಬಾರ್ದು ಎಂಬುದಾಗಿ. ಈಗ ನಾವು ನೋಡುವ ಓದುವ ಈ ಪುಸ್ತಕದಲ್ಲೇ ಇಷ್ಟು ಗೌರವ ಇರುವಾಗ ದೇವರು ಆ ಒಂದು ಸುರುಳಿಯನ್ನ ಎಷ್ಟು ಗಾಂಭೀರ್ಯತೆಯಲ್ಲಿಟ್ಟು ಎಂಬುದನ್ನ ಸ್ವಲ್ಪ ಹೊತ್ತು ನಾವು ಆಲೋಚನೆ ಮಾಡಿಕೊಳ್ಬೇಕು. ಯಾಕೆಂದ್ರೆ ಅದರಿಂದ ಮಾತ್ರ ನಮಗೆ ದೇವರ ರಹಸ್ಯ ಅರ್ಥ ಆಗ್ತದೆ. ದೇವರು ತನ್ನನ್ನ ಮಕ್ಕಳನ್ನ ಕಾಪಾಡಲಿಕ್ಕೆ ಎಷ್ಟು ಸೀರಿಯಸ್ ಆಗಿದ್ದಾರೆ, ಗಂಭೀರತೆ ಎಷ್ಟಿದೆ ಅವರಲ್ಲಿ ಎಂಬುದು ನಮಗೆ ಗೊತ್ತಾಗ್ತದೆ. ವಂಡರ್ಫುಲ್. ಇದರ ಬಗ್ಗೆ ನಾವು ಇನ್ನೂ ಮಾತಾಡೋಣ. ಅದರಲ್ಲೂ ವಿಶೇಷವಾಗಿ ಈ 4ನೇ ವಚನದಲ್ಲಿ ಇರುವಂಥ ಕೆಲವು ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಖಂಡಿತವಾಗ್ಲೂ ಬಹಳಷ್ಟು ಒಂದು ವಿಷಯ ನಾನು ನೋಡಿದ್ದೇನೆ, ಪ್ರಕಟಣೆ ಪುಸ್ತಕ ಮಾತ್ರ ಅಲ್ಲ, ಸತ್ಯವೇದವನ್ನು ಪುನಃ ಓದುವಾಗ ಈ ವಿಷಯ ಗೊತ್ತಿರಲಿಲ್ವಲ್ಲ ಅನ್ನೋ ರೀತಿಯಲ್ಲಿ ಸತ್ಯವೇದ ನಮ್ಮ ಜೊತೆ ಮಾತನಾಡುತ್ತೆ. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಅದ್ಭುತವಾಗಿರ್ತಕ್ಕಂಥ ವಿಷಯಗಳನ್ನು ಕಲಿತಾ ಇದ್ದೇವೆ. ಅದರಲ್ಲೂ ಒಂದು ಸುರುಳಿಯ ಬಗ್ಗೆ ಕಲಿತಾ ಇದ್ದೇವೆ. ಯಾವ ರೀತಿ ಯೇಸು ಸ್ವಾಮಿ ಮಾತ್ರ ಈ ಒಂದು ಸುರುಳಿಯನ್ನು ತೆರೆಯಲು ಯೋಗ್ಯನಾಗಿದ್ದ ಎಂಬತಕ್ಕಂಥ ಅಂಶವನ್ನು ನಾವು ಈಗಾಗಲೇ ನೋಡಿದ್ದೇವೆ. ಈಗ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶಕ್ಕೆ ಹೋಗ್ತಾ ಇದ್ದೀವಿ. 4ನೇ ವಚನವನ್ನು ಓದಬೇಕು ಅಂತ ಕೇಳ್ಕೊಳ್ತೀನಿ ಪಾಸ್ಟರ್ ರಾಜದಾಸ್. ಆಗ ಸುರುಳಿಯನ್ನು ಬಿಚ್ಚುವುದಕ್ಕಾಗಲಿ ಅದರಲ್ಲಿ ನೋಡುವುದಕ್ಕಾಗಲಿ ಯೋಗ್ಯನಾದವನು ಒಬ್ಬನೂ ಸಿಕ್ಕಲಿಲ್ಲದ ಕಾರಣ ನಾನು ಬಹಳವಾಗಿ ಹತ್ತೆನು. ಅಳುವುದು ಯಾಕೆ ಪಾಸ್ಟ್ರೆ? ದುಃಖ ಎಷ್ಟರ ಮಟ್ಟಿಗೆ ಆಯಿತು, ಯಾಕಾಯಿತು ಅಂದರೆ ಇಷ್ಟೊಂದು ಜನ ಇದ್ದಾರೆ, ಇಷ್ಟೊಂದು ದೇವದೂತರು ಇದ್ದಾರೆ, ಬಲಿಷ್ಠವಾದ ದೇವದೂತರು ಇದ್ದಾರೆ, ಆದ್ರೆ ಆ ಸುರುಳಿಯನ್ನು ತೆಗಿಲಿಕ್ಕೆ ಯಾರಿಗೂ ಆಗ್ತಾ ಇಲ್ವಲ್ಲ, ಅದಕ್ಕೋಸ್ಕರ ದುಃಖಪಟ್ಟದು. ಈಗ ಯೇಸು ಸ್ವಾಮಿ ಲಾಜರ, ಮರಿಯಳ, ಮಾರ್ತಾ ಇವರ ಕುಟುಂಬಕ್ಕೆ ಹೋಗಿ ಲಾಜರನ ಸತ್ತಾಗ ದುಃಖಪಟ್ಟನು ಎಂಬುದಾಗಿ ಹೇಳ್ತೇವೆ. ಯಾಕೆ ದುಃಖಪಟ್ಟನು ಅಂದರೆ ಸತ್ತೋದ್ನಲ್ಲ ಎಂಬುದಾಗಿ ದುಃಖಪಟ್ಟಿಲ್ಲ. ಈ ಜನರು ಇನ್ನೂ ಸಹ ಅಪನಂಬಿಕೆಯಲ್ಲಿದ್ದಾರಲ್ಲ, ಇವತ್ತು ದೇವರು ದುಃಖ ಪಡ್ತಾನೆ. ಯಾಕೆಂದರೆ ನನ್ನ ಜನ ನನ್ನನ್ನು ಇನ್ನೂ ಅರಿತುಕೊಂಡಿಲ್ಲ. ಯಾಕೆ ಎಂಬುದನ್ನು ಅದನ್ನು ನೋಡ್ತೇವೆ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಸಹ ದೇವರ ಮನಸ್ಸಿನಲ್ಲಿ ಏನಿದೆ ಎಂಬುದಾಗಿ ಗೊತ್ತಿಲ್ಲ ಯಾರಿಗೂ. ಈ ದುಃಖ ಎಂಬತಕ್ಕಂಥದ್ದು ಸ್ಪಾಂಟೇನಿಯಸ್ ಆಗಿ ಬರ್ತದಂತೆ. ಯೋಹಾನನು ಸಹ ಇದನ್ನು ಬರೆಯುವಾಗ ಎಷ್ಟರ ಮಟ್ಟಿಗೆ ಬರೀತಾನೆ ಅಂದರೆ ಇಡೀ ಪರಲೋಕದ ಸಮೂಹವು ಸಹ ಇದರ ರಹಸ್ಯವನ್ನು ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ ಎಂಬುದಾಗಿ. ಒಂದು ವಚನವನ್ನು ಓದೋಣ. ಫಿಲಿಪ್ಪದವರಿಗೆ 2ನೇ ಅಧ್ಯಾಯ 10ನೇ ವಚನ. ಆದುದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಅಂದರೆ ಯಾಕೆ ನಾವು ಗೌರವ ಸಲ್ಲಿಸಬೇಕು, ಯಾಕೆ ಬೀಳಬೇಕು? ಇದರ ಉತ್ತರವನ್ನ ಒಬ್ಬನು ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಗೌರವಕ್ಕೆ ಯೋಗ್ಯನಾಗಿರುವವರು ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ರೋಮಾಪುರದವರೆಗೆ 6ನೇ ಅಧ್ಯಾಯ 23ನೇ ವಚನ ಏನ್ ಹೇಳ್ತದೆ? ಎಲ್ಲರೂ ಪಾಪ ಮಾಡಿ ಪಾಪವು ಕೊಡುವ ಸಂಬಳ ಮರಣ, ಆದರೆ ದೇವರು ಕೊಡುವುದು ಉಚಿತಾರ್ಥ ವರ. ರೋಮಾಪುರದವರೆಗೆ 3:23 ಹೇಳ್ತಕ್ಕಂಥದ್ದು ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಅದಕ್ಕೋಸ್ಕರ ಒಬ್ಬನಾದರೂ ಸಹ ಆ ಸುರುಳಿಯನ್ನ ತೆಗೀಲಿಕ್ಕೆ ಅರ್ಹತೆಯನ್ನ ಹೊಂದಲಿಲ್ಲ. ಮುಂದೆ ನಾವು ನೋಡುವಾಗ ಮನುಷ್ಯನಿಗೆ ಪಾಪವನ್ನ ತೆಗೆದುಕೊಳ್ಳುವ ಶಕ್ತಿ ಇಲ್ಲ. ಈ ಕೆನಾಟ್ ಬಿ ಅ ಸಿನ್ ಬೇರರ್. ಒಬ್ಬನು ಮಾತ್ರ ನಮ್ಮ ಪಾಪಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಆ ಪಾಪದ ಶಾಪ ಅಷ್ಟೊಂದಿದೆ ಎಂಬುದನ್ನು ತಿಳ್ಕೊಳ್ಬೇಕು ನಾವು. ಉದಾಹರಣೆಗೆ ಯೇಸು ಕ್ರಿಸ್ತನು ಶಿಲುಬೆಯನ್ನು ತಕೊಂಡು ಹೋಗ್ತಾ ಇದ್ದ. ಆ ಶಿಲುಬೆ ಎಷ್ಟು ಭಾರ ಆಗಿತ್ತು ಅಂದರೆ ಒರ್ಲಿಕ್ಕೂ ಸಹ ಆಗ್ತಾ ಇರಲಿಲ್ಲ. ದಾರಿಯಲ್ಲಿ ಒಬ್ಬ ಬರ್ತಾರೆ, ಸಿಮೆಯೋನ್ ಬಂದು ಹೇಳ್ತಾರೆ, ದಯವಿಟ್ಟು ಆ ಶಿಲುಬೆಯನ್ನು ಕೊಡಿ, ನಾನು ಸ್ವಲ್ಪ ಹೊತ್ತು ಹೊತ್ಕೊಂಡು ಹೋಗ್ತೇನೆ ಅಂತ ಹೇಳುವಾಗ ಆ ಶಿಲುಬೆಯನ್ನು ಆ ವ್ಯಕ್ತಿ ಹೊತ್ಕೊಂಡು ಹೋದಾಗ ಆ ಶಿಲುಬೆ ಏನಾಗಿತ್ತು? ಹಗುರವಾಗಿತ್ತು, ಸುಲಭವಾಗಿತ್ತು. ಯಾಕೆಂದ್ರೆ ಆತನು ಆ ಶಿಲುಬೆಯನ್ನು ಹೊರುವ ಒಂದು ಅರ್ಹತೆ ಅವನಿಗಿಲ್ಲ.
ಅದೊಂದು ಮರ ಅಲ್ಲ, ಅದು ನಮ್ಮ ಪಾಪಗಳು. ಆ ಪಾಪಗಳನ್ನು ಹೊರಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅಲ್ಲಿ ದುಃಖ ಇತ್ತು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಮನುಷ್ಯನು ಯಾರು ಸಹ ಇದನ್ನು, ಆ ಕ್ರಿಸ್ತನ ಒಂದು ದುಃಖವನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅಷ್ಟೊಂದು ಘೋರವಾದ ದುಃಖ ಆಗಿತ್ತು. ಯಾಕೆಂದರೆ ಒಬ್ಬ ಸೃಷ್ಟಿಯು ಅದನ್ನು ಮಾಡಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಈಗ ಈ ಒಂದು ಅಳುವ ವಿಚಾರವನ್ನು ನಾವು ಈಗಾಗಲೇ ನೋಡಿದ್ದೇವೆ, ಮತ್ತು ಯಾವ ರೀತಿ ಯಾರು ಯೋಗ್ಯರು ಎಂಬತಕ್ಕಂಥ ವಿಷಯವನ್ನು ಕೂಡ ನಾವು ನೋಡಿದ್ದೇವೆ. ಆದರೆ ಕ್ರಿಸ್ತನು ಮಾತ್ರ ಇದನ್ನು ಹೊರಬಲ್ಲ ಎಂಬತಕ್ಕಂಥ ವಿಷಯವನ್ನು ಈಗಾಗಲೇ ಸಂಕ್ಷಿಪ್ತವಾಗಿ ನಾವು ಮಾತಾಡಿದ್ದೇವೆ. ಇಲ್ಲಿ ನಾವು ಕಲಿಬೇಕಾಗಿರ್ತಕ್ಕಂಥ ಪಾಠ ಯಾವುದು ಪಾಸ್ಟರ್ ರಾಜದಾಸ್? ಇದರಲ್ಲಿ ನಾವೇನು ಕಲಿಬೋದು ಅಂತ ಹೇಳಿದ್ರೆ, ದೇವರ ಸನ್ನಿಧಾನಕ್ಕೆ ಬರಬೇಕಾದ್ರೆ ಅರ್ಹತೆ ಬೇಕು. ಆ ಅರ್ಹತೆ ಯಾವುದಂತ ಹೇಳಿದ್ರೆ, ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳಿಸ್ಕೊಳ್ಬೇಕಾಗುತ್ತೆ. ಭಾಳ ಸ್ಪಷ್ಟವಾಗಿ ಪ್ರಕಟಣೆ 22ನೇ ಅಧ್ಯಾಯ 14ನೇ ವಚನದಲ್ಲಿ ಅರ್ಹತೆಯನ್ನು ಕುರಿತು ಹೇಳ್ತಾ ಇದ್ದಾರೆ ನೋಡಿ. ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿದೆ. 14ನೇ ವಚನ, ತಮ್ಮ ನಿಲುವಂಗಿಗಳನ್ನು ತೊಳ್ಕೊಂಡವರು ಧನ್ಯರು, ಅವರಿಗೆ ಜೀವವೃಕ್ಷದ ಹಕ್ಕು ಇರುವುದು, ಅವರು ಬಾಗಿಲಿಂದ ಪಟ್ಟಣದೊಳಕ್ಕೆ ಸೇರುವರು. ಸೊ ಪರಲೋಕದ ಪಟ್ಟಣದೊಳಗೆ ಪ್ರವೇಶ ಆಗಬೇಕಾದ್ರೆ ನಮ್ಮ ನಿಲುವಂಗಿಗಳನ್ನು ತೊಳ್ಕೊಂಡಿರ್ಬೇಕೆಂಬುದಾಗಿ ಈ ಒಂದು ತರ್ಜುಮೆ ಹೇಳುತ್ತೆ. ಆದರೆ ಕಿಂಗ್ ಜೇಮ್ಸ್ ವರ್ಷನಲ್ಲಿ ಓದುವಾಗ, ಯಾರು ದೇವರ ವಾಕ್ಯಕ್ಕೆ ಆಜ್ಞೆಗಳು ವಿಧೇಯರಾಗಿರ್ತಾರೆ ಅವರು ಪ್ರವೇಶ ಆಗ್ತಾರಂತೆ. ಇದು ಟಿಪಿಕಲ್ ಮಿಸ್ಟೇಕ್ ಅಲ್ಲ, ಇದು ಟೈಪಿಂಗ್ ಮಿಸ್ಟೇಕ್ ಅಲ್ಲ, ಇದು ಬೇಕೆಂದೇ ಬದಲಾಯಿಸಿರ್ತಕ್ಕಂಥ ಒಂದು ಬದಲಾವಣೆ. ಜನಗಳಿಗೆ ಮರಳು ಮಾಡಲಿಕ್ಕೆ ಈ ವಾಕ್ಯವನ್ನು ತೆಗೆದು ನಿಲುವಂಗಿಗಳನ್ನು ತೊಳ್ಕೊಂಡು ಅಂತಿದೆ. ಆದರೆ ನಿಜವಾಗಿಯೂ ನಾವು ಪವಿತ್ರ ಬೈಬಲ್ ಓದುವಾಗ ದೇವರ ಆಜ್ಞೆಗಳಿಗೆ ವಿಧೇಯರಾದವರು ಮಾತ್ರ ಪ್ರವೇಶ ಆಗ್ತಾರೆ, ಅವರು ಮಾತ್ರ ಅರ್ಹರು ಅಂತೇಳಿ. ಸೊ ಯೇಸು ಸ್ವಾಮಿ ಯಾಕೆ ಅರ್ಹತೆ ಹೊಂದಿದಂದರೆ, ಅವರು ತಂದೆಯ ಚಿತ್ತಕ್ಕೆ ವಿಧೇಯರಾಗಿದ್ದರು, ತಂದೆಯ ಮಾತನ್ನು ಕೇಳಿದ್ರು. ಅವರು ಎಲ್ಲ ಸಂದರ್ಭದಲ್ಲಿ ತಂದೆ ನಿನ್ನ ಚಿತ್ತವೇ ನೆರವೇರಲಿ ಅಂತ ಹೇಳಿದ್ರು. ಇವತ್ತು ಯಾರು ತಂದೆ ಚಿತ್ತವನ್ನು ಅನುಸರಿಸ್ತಾರೆ, ನೆರವೇರಿಸ್ತಾರೆ, ಅವರು ಮಾತ್ರ ಅರ್ಹರು, ಅವರು ಮಾತ್ರ ಯೋಗ್ಯರು, ಅವರು ಮಾತ್ರ ದೇವರ ಸನ್ನಿಧಾನ ನಿಲ್ಲಕ್ಕೆ ಸಾಧ್ಯ. ಮುಕ್ತಾಯ ಮಾಡೋಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸೇರಿಸ್ತೀರಾ ಇದಕ್ಕೆ? ಇಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ಯೋಹಾನನ್ನು ನೋಡ್ತಾನೆ, ಯೋಹಾನ್ ನೋಡಿ ಹೇಳ್ತಾನೆ, ಈ ಪುಸ್ತಕವನ್ನು ಒಂದು ವೇಳೆ ಯಾರು ತೆಗಿಲಿಕ್ಕಾಗಲಿಲ್ಲ ಅಂದರೆ ನಮಗೆ ಮಧ್ಯಸ್ಥಿಕನಾಗಿ ಒಬ್ಬ ಯಾಜಕನು ಇರಲಿಕ್ಕೆ ಸಾಧ್ಯ ಇಲ್ಲ. ಇದೇ ದುಃಖಕರವಾದಂಥದ್ದು. ಒಂದು ವೇಳೆ ಯಾರು ತೆರಲಿಲ್ಲ ಅಂದರೆ ನಮ್ಮ ಪರವಾಗಿ ವಾದ ಮಾಡಲಿಕ್ಕೆ ಯಾರೂ ಇರಲಿಕ್ಕಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಚನದಲ್ಲಿ ಆ ಪುಸ್ತಕವನ್ನು ತೆರೀಲಿಕ್ಕೆ ಒಬ್ಬರು ಬರ್ತಾ ಇದ್ದಾರೆ. ಆ ಒಂದು ಶುಭ ಸಂದೇಶವನ್ನು ಈ ಪ್ರಕಟಣೆ ಪುಸ್ತಕಗಳನ್ನು ಕಂಡುಕೊಳ್ತೇವೆ. ಆ ಒಂದು ಶುಭ ಸಂದೇಶವನ್ನು ಈ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀವಿ. ಮುಂದಿನ ಕಾರ್ಯಕ್ರಮದಲ್ಲಿ ಆ ಶುಭ ಸಂದೇಶ ಏನು ಅಂತ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ದೇವರು ನಿಮ್ಮಿಬ್ಬರನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಪ್ರಕಟಣೆ ಪುಸ್ತಕವನ್ನು ಕಲಿಯೋಣ. ದೇವರು ನಮಗೆ ಜ್ಞಾನ, ಬುದ್ಧಿ, ತಿಳುವಳಿಕೆಯನ್ನು ಕೊಡ್ತಾನೆ. ಆ ಬೆಳಕನ್ನು ನೋಡಲು ನಮಗೆ ಅವಕಾಶವನ್ನು ಮಾಡಿಕೊಡ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.